A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 2/2/2026 ಅಂತೇಳಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಪ್ರಭು ರತ್ನಾಕರ್ ಅನ್ನುವಂಥ ವ್ಯಕ್ತಿ, ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ 24/1/2026 ಬೆಳಗ್ಗೆ 8 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತೇಳಿ ಹೋದವರು ಬಂದಿಲ್ಲ ಅಂತಂತೇಳಿ ಫೆಬ್ರವರಿ 2ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಕೊಂಡು ದೇವರಿಪ್ಪರಗಿ ಪೊಲೀಸ್ನವರು ಪತ್ತೆ ಮಾಡೋ ಒಂದು ಕಾರ್ಯವನ್ನು ಕೈಗೊಂಡಿರ್ತಾರೆ. ದಿನಾಂಕ 13/2/2026 ಅಂದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ ಸುಮಾರು ಒಂದು 11 ದಿನಕ್ಕೆ 13/2/2026 ಈ ಸರೋಜಿನಿ ಅವರ ತಂದೆ ಅಂದರೆ ಸರೋಜಿನಿ ಅವರ ತಾಯಿ ಕಮಲವ್ವ ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವು ಆಗುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಆದಮೇಲೆ ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವರಿಗೆ ಬಲವಾದಂಥ ಡೌಟು ಕಾಡುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿದ್ದು ಹೆಂಡತಿ ಜಗಳ ಮಾಡಿ ಹೋಗಿದ್ರು ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋವಂಥ ಒಂದು ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ತದನಂತರ ಪೊಲೀಸ್ನವರು ಗಂಡನನ್ನ ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ, ಹೆಂಡತಿ ಅಂತ ಸರೋಜಿನಿ ಅನ್ನೋರ ಹೆಸರಲ್ಲಿ. ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು, ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟಿದ್ದಾನೆ. ಅವು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ಆಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ದಿನಾಂಕ 23/1/2026 ಗಂಡ ಹೆಂಡತಿ ಮತ್ತೆ ಜಗಳ ಆಗಿರುತ್ತೆ. ಹೆಂಡತಿ ಮೇಲೆ ಸಾಲ ಮಾಡಿದವನು ನೀನಂತ ಗಂಡಸು ಅಂತೇಳಿ ಬೈದಿದ್ದಕ್ಕೆ ಇವನು ಸಿಟ್ಟಾಗಿರ್ತಾನೆ. ಅದೇ ಜಗಳ 24 ಅರ್ಲಿ ಮಾರ್ನಿಂಗ್ನು ಕೂಡ ಕಂಟಿನ್ಯೂ ಆಗುತ್ತೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಈ ಎಲ್ಲ ಚೆಕ್ ಬೌನ್ಸ್ಗಳ ಕೇಸ್ಗಳಲ್ಲಿ ಮತ್ತು ಈ ಸಾಲ ತೊಗೊಂಡಿರೋದೆಲ್ಲ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ಮತ್ತು ಈ ರೀತಿ ಇವರು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಇವನ್ನ ಸಾಯಿಸಿದರೆ ಆ ಸಾಲ ಕೊಡೋದು ತಪ್ಪುತ್ತೆ ಮತ್ತು ಈ ಆಗ್ತಾ ಇರುವಂಥ ಒಂದು ತೊಂದರೆನೂ ಕೂಡ, ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಖಾರ ಕೊಟ್ಟು ಕಬ್ಬಿಣದ ರಾಡ್ ಏನಿರುತ್ತೆ ಅದನ್ನು ತಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದ ನಂತರನೇ ಅದು 3 ಫ್ಲೋರ್ಸ್ ಮನೆ ಕಟ್ತಾ ಇದ್ದಾನೆ. ಅವನು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇದೆ, ಅನದರ್ 3 ಫ್ಲೋರ್ಸ್ ಕಟ್ತಾ ಇದ್ದಾನೆ. ಆಲ್ಮೋಸ್ಟ್ 90% ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ. ಅಲ್ಲೇನು ಕಂಪೌಂಡಿಗೆ ಗಾರ್ಡನ್ ಮಾಡಬೇಕು ಅಂತ ಏನು ಖಾಲಿ ಜಾಗ ಬಿಟ್ಟಿರ್ತಾರೆ, ಆ ಖಾಲಿ ಜಾಗ ಇನ್ನೂ ಮಣ್ಣು ತುಂಬಿರಲ್ಲ ಮತ್ತು ಗಿಡಗಳನ್ನ ನೆಟ್ಟಿರುವುದಿಲ್ಲ. ಏನು ಅಫೆನ್ಸ್ ಆದಂಥ ಜಾಗದಿಂದ ಒಂದು 5 ಫೀಟ್ ದೂರದಲ್ಲಿರುವಂತಹ ಕಂಪೌಂಡಿಗೆ ಹಚ್ಕೊಂಡಿದ್ದಂಥ ಜಾಗದಲ್ಲಿ ಅವಳ ಬಾಡಿಯನ್ನು ಅಲ್ಲೇ ಹೂತಾಕಿ ಮನೆಗೆ ತಂದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇತ್ತಲ್ಲ, ಏನು ಮಣ್ಣು, ಉಸುಕು, ಕಡಿ, ಸಿಮೆಂಟು ಅವುಗಳನ್ನೆಲ್ಲ ಬಳಸ್ಕೊಂಡು ಅವಳನ್ನು ಅಲ್ಲೇ ಹೂತಾಕಿ ಅದನ್ನು ಮೇಲೆ ಕಾಂಕ್ರೀಟ್ ಹಾಕಿ ಏನು ನಡೆದೇ ಇರೋ ರೀತಿಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾನೆ. ಅದು ದಿನಾಂಕ 24 ಆಗಿರುತ್ತೆ. 24ನೇ ತಾರೀಕಿಂತ ಸುಮಾರು 2ನೇ ತಾರೀಕುವರೆಗೂ ಕೂಡ ಈತನೇ ಮಿಸ್ಸಿಂಗ್, ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಅಂತೇಳಿ ತವ್ರ ಮನೆಯವ್ರಿಗೂ ಕೂಡ ಟೈಮ್ ಡ್ರ್ಯಾಗ್ ಮಾಡಿರ್ತಾನೆ. ಆ ಟೈಮ್ ಡ್ರ್ಯಾಗ್ ಮಾಡಿ ಇನ್ನೇನು ಎಲ್ಲಿ ಸಿಗದೇ ಇದ್ದಾಗ ಹೆಂಡತಿ ಮನೆಯವರು ಕಂಪ್ಲೇಂಟ್ ಕೊಡೋಣ ಅಂತಂದಾಗ ಈತನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸೊ ಮಿಸ್ಸಿಂಗ್ ಕೇಸನ್ನು ಈತನೇ ಕೊಡ್ತಾನೆ. ತದನಂತರ 13ನೇ ತಾರೀಕು ಏನು ಡೆತ್ ಆಗುತ್ತೆ ಆವಾಗ ಮನೆಯವರಿಗೆ ಬಲವಾದಂಥ ಡೌಟ್ ಇವನ ಮೇಲೆ ಬರುತ್ತೆ. ಅದನ್ನು ಪೊಲೀಸರ ಮುಂದೆ ವ್ಯಕ್ತಪಡಿಸ್ತಾರೆ. ಆತನನ್ನು ತಂದು ನಾವು ವಿಚಾರಣೆಗೆ ಒಳಪಟ್ಟಾಗ ಈ ರೀತಿ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಹೊರಗೆ ಬೀಳುತ್ತೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಲಾಗಿದೆ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.